ನಮಸ್ಕಾರ ಪ್ರೇಕ್ಷಕರೇ, ಟಿ9 ನ್ಯೂಸ್ಗೆ ಸ್ವಾಗತ. ದೀಪಕ್ ಚುಂಚುರಿಯವರ ಅನೀಶ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಧಾರವಾಡ ಇಲ್ಲಿ ದಿನಾಂಕ 26/11/2025 ಪಶ್ಚಿಮ 74 ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚುಂಚುರಿ ಹಾಗೂ ಕೆಪಿಸಿಸಿ ಕಾರ್ಯದರ್ಶಿಗಳು ಹಾಗೂ ಸಿಂಡಿಕೇಟ್ ಮೆಂಬರ್ರಾದಂಥ ರಾಬರ್ಟ್ ದದ್ದಾಪುರಿ ಅವರ ನೇತೃತ್ವದಲ್ಲಿ ಸಂವಿಧಾನ ದಿವಸ್ ಅನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಿಂಡಿಕೇಟ್ ಮೆಂಬರ್ರಾದ ರಾಬರ್ಟ್ ದದ್ದಾಪುರಿಯವರು ಭಾರತ ಸಂವಿಧಾನದ ಪೀಠಿಕೆಯನ್ನು ಪಠಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಮಹೇಶ್ ಹೊಳ್ಳನವರ್, ಮಹಿಳಾ ಘಟಕದ ಅಧ್ಯಕ್ಷರಾದ ಗೌರಮ್ಮ ಬಲೋಗಿ, ನಾಗರಾಜ್ ಗುರಿಕಾರ್, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಕಾಶ್ ಹಳ್ಯಾಳ್, ನವನಗರ ಬ್ಲಾಕ್ ಅಧ್ಯಕ್ಷರಾದ ಸರ್ವಮಂಗಳ, 24ರ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಈರಣ್ಣ ಶೆಟ್ಟರ್, ಆಶ್ರಯ ಕಮಿಟಿ ಮೆಂಬರ್ರಾದ ಆನಂದ್ ಅದ್ವಾನಿ, ಜೇಮ್ಸ್ ಗ್ಯಾರಂಟಿ ಮೆಂಬರ್ರಾದ ಮುಮ್ತಾಜ್, ಶಂಷಾದ್ ಸಿದ್ದಿಕಿ, ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿ ಮಹಬೂಬ್ ಪಠಾಣ್, ಅನೀಶ್ ಸೌಹಾರ್ದ ಸಹಕಾರಿ ಸಂಘದ ನಿರ್ದೇಶಕರಾದ ಮುತ್ತು ಕೋಟೂರ್, ಜಿಲ್ಲಾ ಡಿಸಿಸಿ ಕಾರ್ಯದರ್ಶಿಯಾದ ಸಾರಿಕಾ ರಜಪೂತ್ ಹಾಗೂ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಲ್ಲ ಗಣ್ಯರೇ ಹಾಗೂ ತಾಯಂದಿರೇ, 1949ರ ಇದೇ ದಿನದಂದು ಸಂವಿಧಾನವನ್ನು ನಾವು ಅಂಗೀಕರಿಸಿದ್ದೇವೆ, ಒಪ್ಪಿಕೊಂಡೇವೆ. ಆ ನಂತರ 1950 ಜನವರಿ 26ರಂದು ಇದನ್ನು ನಾವು ಗಣರಾಜ್ಯೋತ್ಸವ ಅಂತೇಳಿ ನಾವು ಆಚರಿಸ್ತೀವಿ. ಇವತ್ತಿನ ದಿವಸ ನಾವು ಇದನ್ನು ಅಂಗೀಕರಿಸಿದ್ದಕ್ಕಾಗಿ ಸರ್ಕಾರ ಇದನ್ನೊಂದು ಹಬ್ಬದ ರೀತಿ ನೀವು ಮಾಡಿರಿ, ಇದನ್ನ ಎಲ್ಲ ಜನರಿಗೂ ನೀವು ಮುಟ್ಟಿಸ್ರಿ ಅಂತ ಹೇಳಿ ನಿನ್ನೆಯಿಂದ ನಾನು ದೀಪಕ್ವರಿಗೆ 4 ಗಂಟೆ ಬಿಟ್ಟಿದ್ದೀನಿ, ಮಾಡ್ಬೇಕ್ರಿ ಅಂತೇಳಿ. ಮತ್ತೆ ಯಾರು ಮಾಡಿದ್ರೆ ಏನಾಗೋಲ್ಲ, ಒಬ್ಬ ಡಿಪ್ಯೂಟಿ MLA ಕರ್ಕೊಂಡ ಮಾಡ್ಬೇಕಂತ ಹೇಳಿ KPCC AICC ಆದೇಶ ಆಗಿತ್ತು. ಆದೇಶ ಪ್ರತಿನೂ ಅವ್ರಿಗೆ ಹಾಕಿದ್ದೆ. ಇವತ್ತು ಅವ್ರು ಇಲ್ಲಿ ಮಾಡ್ಯಾರ. ಇದು ನಮ್ಮೆಲ್ಲರ ಇದು ಕರ್ತವ್ಯ. ಭಾರತದ ಸಂವಿಧಾನ ಪೀಠಿಕೆಯನ್ನು ಈಗ ನಾವು ಓದಬೇಕು. ಎಲ್ಲರೂ ತಮ್ಮ ಕೈಗಳನ್ನು ಮುಂದೆ ಮಾಡಿ ಈ ಪ್ರಮಾಣ ವಚನ ತಗೋರಿ. ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೆಯ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.